ಹೇ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವತ್ತು ಸೋಯಾಬೀನ್ಸಿಂದ ನಾವು ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಸೋಯಾಬೀನು ಗಟ್ಟಿಯಾಗಿ ಮುರುಮುರು ಅನ್ನೋ ಥರ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಹೇಳ್ಕೊಡ್ತೀನಿ. ಪಲಾವ್ ಇದರಿಂದ ಮಾಡಲಿಕ್ಕೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ 2-3 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದನ್ನೆಲ್ಲ ನಾವು ಮಿಕ್ಸಿಗೆ ರುಬ್ಬಲಿಕ್ಕೆ ಜಾರ್ಗೆ ಹಾಕ್ತಾಯಿದ್ದೀವಿ. ನೀಟಾಗಿ ಎಲ್ಲ ನೈಸಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ನೈಸಾಗಿ ಇದನ್ನು ರುಬ್ಕೊಳ್ಳೋಣ. ಇದನ್ನು ರುಬ್ಬಲಿಕ್ಕೆ ಸೈಡಿಗೆ ಎತ್ತಿಟ್ಟು, ಈಗ ಪಲಾವ್ಗೆ ಬಟಾಣಿ ಬೇಕು. ನಾವು ಬಟಾಣಿ ನೆನೆ ಹಾಕಿಲ್ಲ, ನೀವು ಇದ್ದರೆ ರಾತ್ರಿನೇ ನೆನೆ ಹಾಕ್ಕೊಂಬಿಡಿ. ನಾವು ನೆನೆ ಹಾಕಿಲ್ವಲ್ವ, ಅದಕ್ಕೆ ಇನ್ಸ್ಟೆಂಟಲ್ಲಿ ಬಟಾಣಿ ಹೇಗೆ ತಯಾರು ಮಾಡ್ತೀವಿ ನೆನೆ ಹಾಕಿರೋ ಥರ ಅಂತ ನೋಡೋಣ. ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಬಟಾಣಿ ಹಾಕಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೀರು ಹಾಕಿ ಬಟಾಣಿನ ಬೇರೆ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ಮತ್ತೆ ಬಾಯ್ಲ್ಡ್ ವಾಟರ್ ತೊಗೊಂಡು ಅದಕ್ಕೆ ಸೋಯಾಬೀನ್ನ ಹಾಕಬೇಕು. ನೋಡಿ, ಸೋಯಾಬೀನ್ ಹಾಕಿದ್ದೀವಿ, ಕುದಿ ಬರ್ತಾ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸೋಯಾಬೀನು ಸ್ವಲ್ಪ ಸ್ಮೂತ್ ಆಗಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೋಯಾಬೀನಿಗೆ ಉಪ್ಪು ಹಿಡಿಬೇಕಲ್ವ, ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಬಾಯ್ಲ್ಡ್ ವಾಟ್ರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಗಟ್ಟಿ ಇರೋದೆಲ್ಲ ಸ್ಮೂತಾಗಿ ಬ್ರೆಡ್ ಥರ ಆಗುತ್ತೆ ಸೋಯಾಬೀನು. ಆ ಥರ ಆಗೋವರೆಗೂ ನೀಟಾಗಿ ಎಲ್ಲ ಬಾಯ್ಲ್ಡ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ಡ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಇದೆ, ಸ್ಪಂಜ್ ಥರ ಮೆತ್ತಗಾಗುತ್ತೆ. ಫ್ರೆಂಡ್ಸ್, ನೀವು ಯಾರು ಚಿಕನ್ ತಿನ್ನಲ್ಲ ಅಂತೀರಾ, ಇದನ್ನು ಒಳ್ಳೆ ಚಿಕನ್ ಟೇಸ್ಟ್ ಕೊಡುತ್ತೆ. ಸೇಮ್ ಚಿಕನ್ ಥರನೇ ಇದು. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾಯಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಬನ್ನಿ, ಇದಿಷ್ಟು ರೆಡಿ ಆಯಿತು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಕಾದ ತಕ್ಷಣವೇ ಎಲ್ಲ ಮಸಾಲ ಐಟಮ್ಸ್ ಹಾಕಿದ್ದೀವಿ. ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಹಾಕಿದ್ದೀವಿ. ನೆಕ್ಸ್ಟು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೀಟಾಗೆಲ್ಲ ಎಣ್ಣೆಲಿ ಬಾಯ್ಲ್ಡ್ ಆಗಲಿ. ಇದು ತುಂಬ ಟೇಸ್ಟ್ ಇರುತ್ತೆ ಗೈಸ್. ಇದಕ್ಕೆ ಸ್ವಲ್ಪ ನೀವು ಮೆಂತ್ಯ ಸೊಪ್ಪು ಎಲ್ಲ ಹಾಕಬಹುದು, ಚೆನ್ನಾಗಿರುತ್ತೆ ಪಲಾವು. ನೋಡಿ, ಬಟಾಣಿ ಬಿಸಿನೀರು ಕಾಯಿಸ್ಬಿಟ್ಟು ತೆಕ್ಕೊಂಡಿದ್ವಲ್ಲ, ಬಿಸಿನೀರು ಸಪ್ರೇಟ್ ಮಾಡಿಬಿಟ್ಟು ಈ ಬಟಾಣಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಿ. ನೋಡಿ, ಹಾಕ್ತಾಯಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ನಾವು ನೆನೆ ಹಾಕ್ಬಿಟ್ಟೇ ಮಾಡಬೇಕಂತ ಏನಿಲ್ಲ, ಇನ್ಸ್ಟೆಂಟಾಗಿ ಆವಾಗಲೇ ತಯಾರು ಮಾಡ್ಕೋಬೋದು. ಇಲ್ಲ ಹಸಿ ಬಟಾಣಿ ಹಾಕ್ತೀವಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಹಸಿ ಬಟಾಣಿನೂ ಹಾಕಬಹುದು. ನಾನು ಬೇರೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನೀವು ನೋಡ್ಬೋದು. ಪಲಾವ್ಗೆ ಎಲ್ಲದಕ್ಕೂ ಬಟಾಣಿ ನಾನು ಹೀಗೆ ಬಿಸಿನೀರಲ್ಲೇ ಯಾವಾಗಲೂ ಮಾಡಿ ಹಾಕೋದು. ನೋಡಿ, ಬಿಸಿನೀರಿಗೆ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಬಾಯ್ಲ್ಡ್ ಮಾಡ್ಕೊಂಡಿದ್ವಲ್ಲ ಸೋಯಾಬೀನು, ಇದನ್ನು ಹಾಕಿದ್ದೀನಿ. ನೆಕ್ಸ್ಟು ಟೊಮ್ಯಾಟೊ, ಒಗ್ಗರಣೆಗೆ ರುಬ್ಬೋದು ಬಿಟ್ಟು ಸಪ್ರೇಟ್, ಮತ್ತು ಒಗ್ಗರಣೆಗೆ ಬೇರೆ ಸಪ್ರೇಟ್ ಹೆಚ್ಚಿಟ್ಕೊಂಡಿರೋದು. ಇದು ವಿಡಿಯೋ ನಾನು ಹಾಕಿಲ್ಲ, ಮರ್ತೇ ಹೋಗಿದೆ ಗೈಸ್, ನಾನು ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ರುಬ್ಬಿರ್ತಕ್ಕಂಥ ಮಸಾಲನ ಹಾಕ್ಕೊಳ್ಳೋಣ. ಅಲ್ಟಿಮೇಟ್ ಟೇಸ್ಟ್ಗೆ ಸ್ವಲ್ಪ ಲೆಮನ್ ಇದ್ದರೆ ನೀವು ಸ್ವಲ್ಪ ಲೆಮನ್ ಹಾಕಿ, ಚೆನ್ನಾಗಿರುತ್ತೆ ಲೆಮನ್ ರಸ. ನೋಡಿ, ಜಾರ್ ತೊಳೆದಿರೋ ನೀರೆಲ್ಲ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು, ಅಕ್ಕಿನ ಮೊದಲಿಗೆ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಟಿರೋದು. ಮಾಡೋ ವಿಧಾನ ಅಷ್ಟೇ ತೋರಿಸ್ತಾ ಇದ್ದೀನಿ, ಏನೇನು ಐಟಮ್ಸ್ ಅಂತ ಎಲ್ಲ ನೋಡ್ಕೊತ ಕೂತ್ಕೊಂಡ್ರೆ ಭಾಳ ಟೈಮ್ ಹಿಡಿಯುತ್ತೆ. ಸೊ ಬೇಗ ತೋರಿಸ್ಬೇಕಲ್ವ, ಬೇಗನೆ ಆಗುತ್ತೆ ಅಂತ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ಕುದಿ ಬರ್ತಾ ಇದೆ. ಈಗ ನಾವು ಅಕ್ಕಿ ಹಾಕೊಳ್ಳೋಣ, ನೆನೆ ಹಾಕಿಟ್ಟಿರೋಂಥ ರೈಸು. ಇದನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ ಗೈಸ್.
ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೋಯಾಬೀನ್ ಎಲ್ಲ ಮೇಲೆ ಬಂದಿದೆ ನೋಡಿ, ಲೆಮನ್ ಹಾಕಿದ್ದೀನಿ, ಸ್ವಲ್ಪ ಒಂದು ಹೋಳಷ್ಟು ಹಿಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಇಷ್ಟೇ, ಎಲ್ಲ ರೆಡಿ ಆಯಿತು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ರೆಡಿ ಆಯಿತು ಪಲಾವು. ನೋಡಿ ಏನು ಸಕ್ಕತ್ತಾಗಿ ಬಂದಿದೆ. ಆ ಹೊಗೆಗೆ ಕ್ಯಾಮ್ರಾಗೆಲ್ಲ ಇದಾಗ್ಬಿಡುತ್ತಲ್ವ, ನೀಟಾಗಿ ಕಾಣಿಸೋದೇ ಇಲ್ಲ ಅದು. ನೋಡಿ ಕ್ಯಾಮ್ರಾ ಹೊರಿಸ್ಬಿಟ್ಟೆ, ಸೋಯಾಬೀನ್ ಎಲ್ಲ ಮೇಲೆ ಬಂದಿದೆ. ಎಷ್ಟು ಸಕ್ಕತ್ತಾಗಿದೆ ಪಲಾವ್ ಅಂತೂ. ನೀವು ಒಮ್ಮೆ ಟ್ರೈ ಮಾಡಿ. ರೇಷನ್ ಅಂಗಡಿಲೆಲ್ಲ ಸಿಗುತ್ತೆ ಸೋಯಾಬೀನು, ಅದೇನು ಕಡಿಮೆ ರೇಟು, ತುಂಬ ಚೆನ್ನಾಗಿರುತ್ತೆ. ಬಾಕ್ಸಿಗೆ ನನ್ನ ಮಗಳಿಗೆ ತಿಂಡಿಗೆ ಕಟ್ತಾಯಿದ್ದೀನಿ, ಲಂಚಿಗೆ. ನೋಡಿ ಸೂಪರಾಗಿ ಬಂದಿದೆ ಅಲ್ವಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ ಯು.